ಹಿಂದೂ ಧರ್ಮದಲ್ಲಿ ಗೋವುಗಳಿಗೆ ತನ್ನದೇ ಆದ ವಿಶಿಷ್ಟ ಸ್ಥಾನಮಾನ ಇದೆ. ಗೋಗಳಿಗೆ ಗೋಮಾತೆ ಅಂತಾನೆ ಕರೀತಾರೆ ಮತ್ತು ಪ್ರತಿಯೊಬ್ಬ ರೈತರು ತಮ್ಮ ಗೋಗಳನ್ನು ಪೂಜೆ ಮಾಡ್ತಾರೆ. ಅಲ್ಲೂ ವಿಶೇಷವಾಗಿ ಮನೆಯಲ್ಲಿ ಒಂದು ಗೋವು ಇದ್ದರೆ ಸಾಕು, ಮನೆ ಯಜಮಾನ ಸ್ಥಾನವನ್ನು ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಒಂದು ಗುಣಮಟ್ಟದ ಹಸು ಏನು ಹಾಲು ಕೊಡುತ್ತೆ, ಹಾಲಿನಿಂದ ಇವತ್ತು ಒಂದು ಮನೆ ಬೆಳಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಅಂತಂದರೆ ಈ ಭಾಗದ ಬಹುತೇಕ ರೈತರ ಮನೆಗಳಲ್ಲಿ ಗುಣಮಟ್ಟದ ಸೀಮೆ ಹಸುಗಳಿದೆ ಮತ್ತು ಆ ಸೀಮೆ ಹಸುಗಳು ಕೊಡ್ತಕ್ಕಂಥ ಹಾಲಿನಿಂದನೇ ಎಷ್ಟೋ ಜನ ರೈತರು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಮತ್ತೊಂದು ಕಡೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕೈ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಇವತ್ತು ಬಾಗೇಪಲ್ಲಿಯ ಒಂದು ಶ್ರೀ ಗಡಿದಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು 125 ಜೋಡಿಗಳಿಗೆ ಒಂದು ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಿದರು. ಇವರ ಒಂದು ಸಾಮೂಹಿಕ ಉಚಿತ ಸಮಾರಂಭದಲ್ಲಿ ಮದುವೆ ಮಾಡಿಕೊಂಡ್ರೆ ಶಾಸಕರು ಒಂದು ಗುಣಮಟ್ಟದ ಒಂದು ಹಸುವನ್ನು ಗಿಫ್ಟಾಗಿ ಕೊಡ್ತಾರೆ ಮತ್ತು ಆ ಜೋಡಿಗೆ 50,000 ರೂಪಾಯಿ ನಗದನ್ನು ಕೊಡ್ತಾರೆ. ಇದ್ರ ಉದ್ದೇಶ ಏನಂದರೆ, ಹಸು ಅಂತಂದರೆ ಮನೆಯಲ್ಲಿ ಹಾಲು ಕೊಡುತ್ತೆ, ಹಾಲನ್ನು ಮಾರಿ ಅವ್ರ ಜೀವನ ನಿರ್ವಹಿಸ್ಬೋದು. ಮತ್ತೊಂದು ಕಡೆಗೆ 50,000 ರೂಪಾಯಿ ಹಣ ಕೊಡೋದ್ರಿಂದ ಅವರು ಹನಿಮೂನ್ ಹೋಗೋದಿರ್ಬೋದು ಅಥವಾ ಮನೆಗೆ ಬೇಕಾದಂಥ ಸಾಮಾನುಗಳನ್ನು ತಂದು ಅವರು ಹೊಸ ದಂಪತಿಗೆ ಏನು ಕಾಲಿಟ್ಟಿರ್ತಾರೆ ಅವ್ರ ಜೀವನ ಸಾಗಿಸ್ಬೋದು, ಸಂಸಾರ ಸಾಗಿಸ್ಬೋದು ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆಗೆ ಈ ಶಾಸಕ ಸುಬ್ಬಾರೆಡ್ಡಿ ಅವರು ಹಸುಗಳನ್ನು ಗಿಫ್ಟ್ ಕೊಡೋದ್ರ ಹಿಂದೆ ಒಂದು ಸುಂದರವಾದಂಥ ಒಂದು ಪ್ರತ್ಯಕ್ಷ ಘಟನೆ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಶಾಸಕರ ತಾಯಿ ಏನಿದ್ರು, ಅವ್ರ ತಾಯಿ ತವರು ಮನೆಯವರು ಒಂದು ಹಸುವನ್ನು ಕೊಟ್ಟಿದ್ರು. ಆ ಒಂದು ಹಸುವಿನಿಂದ ಕರಿತಕ್ಕಂಥ ಹಾಲನ್ನು ಮಾರಿ ಮತ್ತು ಹಾಲಿನಿಂದನೇ ಇವರೆಲ್ಲ ಆ ಹಾಲನ್ನು ಕುಡಿದು ಬೆಳೆದ್ರು. ಇದರಿಂದ ಇವತ್ತು ಆ ಒಂದು ಹಸು ಇದ್ದರೆ ಒಂದು ಮನೆಯಲ್ಲಿ ಎಷ್ಟೆಲ್ಲ ಒಂದು ಮನೆಯ ಯಜಮಾನನ ಸ್ಥಾನವನ್ನು ನಿರ್ವಹಿಸುತ್ತಾನೆ ಕಾರಣಕ್ಕೋಸ್ಕರ ಇವತ್ತು ಮದುವೆ ಮಾಡ್ಕೊಳ್ಳುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಸೀಮೆ ಹಸು 60,000 ರೂಪಾಯಿ ಮೇಲೆ ಒಂದು ಸೀಮೆ ಹಸುವನ್ನು ಕೊಟ್ಟರು. ಮತ್ತೊಂದು ಕಡೆ ಇದೇ ಸುಬ್ಬಾರೆಡ್ಡಿ ಅವರು ಇದೇ ರೀತಿಯಾಗಿ ಕಳೆದ 23 ವರ್ಷಗಳಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗಡಿದಮ್ಮ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕ್ಷೇತ್ರದಲ್ಲಿ ಉಚಿತ ಸಾಮೂಹಿಕ ಮದುವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 8,000ಕ್ಕೂ ಹೆಚ್ಚು ಮದುವೆಗಳನ್ನು ಮಾಡಿದರೆ. ಇವತ್ತು 125 ಜೋಡಿಗಳಿಗೆ ಒಂದು ಕಂಕಣ ಭಾಗ್ಯವನ್ನು ಕಲ್ಪಿಸಿದ್ರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ಮದುವೆ ಮಾಡ್ಕೊಳ್ತಕ್ಕಂಥ ಜೋಡಿಗಳಿಗೆ ಮಂಗಲ್ಯ ಭಟ್ ಇರ್ಬೋದು, ಕಾಲುಂಗ್ರ ಇರ್ಬೋದು, ಬಾಸಿಂಗ ಇರ್ಬೋದು ಮತ್ತು ರೇಷ್ಮೆ ಬಟ್ಟೆಗಳು ಇಬ್ಬರಿಗೂ, ವಧು ಮತ್ತು ವರರಿಗೆ. ಅಷ್ಟೇ ಅಲ್ಲದೆ ಎರಡೂ ಕಡೆಯ ಅವರೊಂದು ಪೋಷಕರಿಗೆ ಗುಣಮಟ್ಟದ ಒಂದು ರೇಷ್ಮೆ ಬಟ್ಟೆಗಳನ್ನು ಕೊಡ್ತಾರೆ ಮತ್ತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿಸುವಂಥದ್ದಿರ್ಬೋದು ಮತ್ತು ಮದುವೆಯಲ್ಲಿ ಯಾವುದೇ ಕೊರತೆ ಆಗಬಾರ್ದು. ಇಲ್ಲಿ ಬಡವರು ಮದುವೆ ಮಾಡ್ಕೊತಾರೆ, ಅವರು ಇನ್ನೊಬ್ಬರು ನೋಡಿ ಕೀಳಿರಿಮೆ ಪಡಬಾರ್ದು, ಮುಜುಗರ ಪಡಬಾರ್ದು ಅನ್ನೋಕ್ಕೋಸ್ಕರ ಬೆಂಗಳೂರಿನ ಒಂದು ಖ್ಯಾತ ಅಡುಗೆ ಕಾಂಟ್ರಾಕ್ಟನ್ನು ಕರೆಸಿ ಸುಮಾರು 25,000ಕ್ಕೂ ಹೆಚ್ಚು ಜನರಿಗೆ ಒಂದು ಭಾರಿ ಭೋಜನ ವ್ಯವಸ್ಥೆ, ಒಂದು ಹೋಳಿಗೆ ಊಟನ ಮಾಡಿಸಿದ್ರು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಹಸುಗಳು ಏನಿದೆ ಇವತ್ತು ಮದುವೆಯಲ್ಲಿ ನಾವು ನೋಡಿದಾಗೆ ಎಲ್ಲರೂ ಹಸುವನ್ನು ನೋಡಿ ತುಂಬಾ ಖುಷಿಪಟ್ಟರು. ಇದರಿಂದ ಒಂದು ಕಡೆ ಹಸು ಸಾಕಾಣಿಕೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ, ಮತ್ತೊಂದು ಕಡೆ ಗೋಮಾತೆಯನ್ನು ರಕ್ಷಣೆ ಮಾಡಿದಂತಾಗುತ್ತೆ, ಮತ್ತೊಂದು ಕಡೆಗೆ ಈ ಹಸುಗಳಿಂದ ಒಂದು ಕುಟುಂಬ ನಿರ್ವಹಣೆ ಮಾಡ್ಬೋದು. ಅದು ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಅಂತ ಹೇಳಿದರೆ ಈ ಹಸುಗಳಿಂದನೇ ಎಷ್ಟೋ ಜನ ರೈತರು ಜೀವನ ನಿರ್ವಹಿಸ್ತಾ ಇದ್ದಾರೆ. ಮನೇಲಿ ಒಂದು ಹಸು ಇದ್ದರೆ ಅದು ಪ್ರತಿನಿತ್ಯ ಕೊಡ್ತಕ್ಕಂಥ ಹಾಲಿನಿಂದ ಆ ಹಾಲನ್ನು ಕರೆದು ಡೈರಿಗೆ ಹಾಕೋದ್ರಿಂದ ಪ್ರತಿನಿತ್ಯ 100 ರೂಪಾಯಿ ಹಣ ಬರುತ್ತೆ. ಅದೇ ಒಂದು ಹಣದಿಂದ ಇವತ್ತು ರೈತರು ಎಷ್ಟೋ ಕಡೆ ಒಂದು ಮನೆ ನಿರ್ವಹಣೆ ಮಾಡ್ತಾರೆ. ಹೀಗೆ ಗೋಮಾತೆಯನ್ನು ಒಂದು ವಧುವರಿಗೆ ಕೊಟ್ಟರೆ ಅವರ ಜೀವನಕ್ಕೆ ಅನುಕೂಲ ಆಗುತ್ತೆ ಮತ್ತು ಹೊಸದಾಗಿ ಮದುವೆ ಆದಂಥ ಜೋಡಿ ಅವ್ರ ತಂದೆ ತಾಯಿ ಇರ್ಬೋದು ಅಥವಾ ಅವ್ರ ಅತ್ತೆ ಮಾವನ ಮೇಲೆ ಡಿಪೆಂಡ್ ಆಗಿದೆ ಮತ್ತು ಹುಡುಗಿಯ ತಂದೆ ತಾಯಿ ಅಂದರೆ ಹುಡುಗನ ಮಾವ ಅತ್ತೆಗೆ ಯಾವುದೊಂದು ಸಮಸ್ಯೆ ಮಾಡದೆ ತಮ್ಮ ಪಾಡಿಗೆ ತಾವು ಹೊಸ ಜೀವನ ನಿರ್ವಹಿಸಬಹುದು. ಅಂದರೆ 50,000 ರೂಪಾಯಿ ನಗದು ಮತ್ತು ಒಂದು ಹಸು ಸಿಕ್ಕರೆ ಒಂದು ಮನೆಯಲ್ಲಿ ಆರಾಮಾಗಿ ಒಂದು ಸಂಸಾರ ಸಾಗಿಸ್ಬೋದು, ತಮ್ಮ ಕಾಲ ಮೇಲೆ ತಾವು ಜೀವನ ನಡೆಸ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಶಾಸಕರು ತಲಾ ಒಂದು ಜೋಡಿಗೆ ತಮ್ಮ ಸ್ವಂತ ಕೈಯಿಂದ, ಯಾವುದೇ ಸರ್ಕಾರಿ ಅನುದಾನ ಇಲ್ಲದೆ ತಮ್ಮ ಸ್ವಂತ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಸುಮಾರು ಅವರು ಇವತ್ತು 125ಕ್ಕೂ ಹೆಚ್ಚು ಹಸುಗಳನ್ನು ಖರೀದಿ ಮಾಡಿ, ಅಲ್ಲೂ ವಿಶೇಷವಾಗಿ ಆ ಒಂದು ವಧುವರರ ಪೋಷಕರು ಅಥವಾ ಅವರ ಸಂಬಂಧಿಕರು ಹೇಳಿದಂಥ ಹಸುವನ್ನೇ ಖರೀದಿ ಮಾಡಿ ಅವ್ರಿಗೆ ಕೊಡುವಂಥದ್ದು ವಿಶಿಷ್ಟವಾಗಿದೆ. ಹಾಗಾಗಿ ಒಂದು ಕಡೆ ಹಸು ರಕ್ಷಣೆ ಆಗುತ್ತೆ, ಮತ್ತೊಂದು ಕಡೆ ಹಸುವಿನಿಂದ ಒಂದು ಮನೆ ನಿರ್ವಹಣೆ ಆಗುತ್ತೆ, ಮತ್ತೊಂದು ಕಡೆ ನವ ದಾಂಪತ್ಯಕ್ಕೆ ಕಾಲಿಟ್ಟಂಥ ಏನು ಜೋಡಿಗಳಿದ್ದಾರೆ ಅವರಿಗೆ ಹಸುವಿನಿಂದ ಒಂಥರ ಪ್ರೋತ್ಸಾಹ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಡಿಜಿಟಲ್.